ಹುಬ್ಬಳ್ಳಿಯಲ್ಲಿ ಬಿಜೆಪಿ ಕಾರ್ಯಕರ್ತೆಯನ್ನ ವಿವಸ್ತ್ರಗೊಳಿಸಿದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊನೆಗೂ ಮಹಿಳೆಯ ನಗ್ನ ಸತ್ಯ ಈಗ ಬಯಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಕೂಡ ವಿಡಿಯೋ ಬಿಡುಗಡೆ ಮಾಡಿದ್ರು. ಜೊತೆಗೆ ನಾವು ಆ ಮಹಿಳೆ ಬಟ್ಟೆಯನ್ನೇ ಬಿಚ್ಚಿಲ್ಲ, ಇದೆಲ್ಲವೂ ಕೂಡ ಸುಳ್ಳು ಅಂತ ಗಂಭೀರವಾಗಿ ಆರೋಪ ಮಾಡಿದ್ರು. ಪೊಲೀಸ್ ವ್ಯಾನ್ನಲ್ಲಿ ಮಹಿಳೆಯೇ ತನ್ನಿಂದ ತಾನೇ ತನ್ನ ಬಟ್ಟೆಯನ್ನ ಬಿಚ್ಚಿಕೊಂಡು ಹೈ ಡ್ರಾಮಾ ಮಾಡಿರುವಂಥದ್ದು ಬೆಳಕಿಗೆ ಬಂದಿದೆ. ಮಹಿಳೆ ಬೇಕಂತಲೇ ಬಟ್ಟೆ ಬಿಚ್ಚುವಂತಹ ದೃಶ್ಯ ಕ್ಯಾಮೆರಾದಲ್ಲಿ ರೆಕಾರ್ಡ್ ಆಗಿದೆ. ಆದರೆ ಪೊಲೀಸರೇ ಬಟ್ಟೆ ಬಿಚ್ಚಿದ್ರು ಅಂತ ಆ ಮಹಿಳೆ ಗಂಭೀರವಾಗಿ ಆರೋಪ ಮಾಡಿದ್ರು. ಪೊಲೀಸ್ ಅಧಿಕಾರಿಗಳ ವಿರುದ್ಧ ಗಂಭೀರ ಆರೋಪ ಮಾಡಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಾದ್ಯಂತ ತೀವ್ರ ಆಕ್ರೋಶ ವ್ಯಕ್ತವಾಗಿತ್ತು. ಇವರೇನು ಪೊಲೀಸ್ ಅಧಿಕಾರಿಗಳ ರಕ್ಷಕರ ಭಕ್ಷಕರ ಅನ್ನೋ ಪ್ರಶ್ನೆ ತೀವ್ರವಾಗಿ ಕಾಡ್ತಾ ಇತ್ತು. ಇಡೀ ರಾಜ್ಯಾದ್ಯಂತ ತೀವ್ರ ಆಕ್ರೋಶ ಕೂಡ ಹೊರಹಾಕಿದ್ರು. ಆದರೆ ಪೊಲೀಸ್ ಅಧಿಕಾರಿಗಳು ನಾವು ಇನ್ನೋಸೆಂಟು, ನಾವು ಅರೆಸ್ಟ್ ಮಾಡೋದಕ್ಕೆ ಮಾತ್ರ ಹೋಗಿದ್ವಿ, ವಶಕ್ಕೆ ಪಡ್ಕೊಳ್ಳೋದಕ್ಕೆ ಮಾತ್ರ ನಾವು ಮುಂದಾದ್ವಿ. ಆದರೆ ಆ ಮಹಿಳೆ ತಾನೇ ಬಟ್ಟೆ ಬಿಚ್ಚಿ ಹೈ ಡ್ರಾಮಾ ಕ್ರಿಯೇಟ್ ಮಾಡಿದ್ರು. ಇದರಲ್ಲಿ ನಮ್ಮ ತಪ್ಪೇನೂ ಇಲ್ಲ ಅಂತ ಒಂದು ವಿಡಿಯೋ ಕೂಡ ಬಿಡುಗಡೆ ಮಾಡಿದ್ರು. ಆ ಮಹಿಳೆಯನ್ನು ಅರೆಸ್ಟ್ ಮಾಡಬೇಕಾದ್ರೆ ವಿಡಿಯೋ ರೆಕಾರ್ಡ್ ಮಾಡಲಾಗಿತ್ತು. ಅದರಲ್ಲಿ ಆ ಮಹಿಳೆ ತಾನೇ ಬಟ್ಟೆ ಬಿಚ್ತಾ ಇರುವಂಥದ್ದು ರೆಕಾರ್ಡ್ ಆಗಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ರಿ. ತಾನೇ ಬಟ್ಟೆ ಬಿಚ್ಚಿ ಆ ಮಹಿಳೆ ಪೊಲೀಸ್ ಅಧಿಕಾರಿಗಳು ಬಟ್ಟೆ ಬಿಚ್ಚಿದ್ರು ಅಂತ ಹೈ ಡ್ರಾಮಾ ಮಾಡಿದ್ರು. ಜೊತೆಗೆ ಮಹಿಳಾ ಪೊಲೀಸರ ಕೈಗೆ ಕಚ್ಚಿದ್ರು ಕೂಡ. ಈ ಎಲ್ಲವೂ ಕೂಡ ಇದೆಲ್ಲ ವಿಚಾರಗಳು ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗಿತ್ತು, ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿತ್ತು. ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹಿಳೆಯ ನಗ್ನ ಸತ್ಯ ಬೆಳಕಿಗೆ ಬಂದಿದೆ. ಜೊತೆಗೆ ಮಹಿಳಾ ಆಯೋಗ ಕೂಡ ಎಂಟ್ರಿ ಕೊಟ್ಟಿತ್ತು. ನಡುವೆ ಮಹಿಳಾ ಆಯೋಗ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಆಕ್ರೋಶ ಹೊರಹಾಕಿತ್ತು. ಒಂದು ವೇಳೆ ಹೀಗಾಗಿದ್ದು ನಿಜಾನೇ ಆದರೆ ಇದರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದರು. ಆದರೆ ಈಗ ಆ ಮಹಿಳೆನೇ ಹೈ ಡ್ರಾಮಾ ಕ್ರಿಯೇಟ್ ಮಾಡಿರೋದು ಗೊತ್ತಾಗಿದೆ. ಹೀಗಾಗಿ ಮುಂದಿನ ಒಂದು ಪ್ರಕ್ರಿಯೆ ಏನು ಮಾಡುತ್ತೆ ಪೊಲೀಸ್ ಇಲಾಖೆ ಅದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಈವರೆಗೆ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದ್ದಂತಹ ಈ ವಿಚಾರ ಮಹಿಳೆಯ ಕಡೆಗೆ ಯೂಟರ್ನ್ ಹೊಡಿತಾ ಇದೆ. ಅಂದರೆ ಮಹಿಳೆನೇ ಬಟ್ಟೆ ಬಿಚ್ಕೊಂಡಿರುವಂಥದ್ದು ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿದೆ ಕೂಡ, ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಹೀಗಾಗಿ ಇದನ್ನು ಈಗ ಪೊಲೀಸ್ ಅಧಿಕಾರಿಗಳು ಮುಂದೆ ಇಟ್ಟು ನಾವು ಯಾರೂ ಕೂಡ ಬಟ್ಟೆ ಬಿಚ್ಚಿಲ್ಲ, ಅಂತಹ ಕೃತ್ಯವನ್ನು ನಾವು ಎಸಗಿಲ್ಲ ಅಂತ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಮತ್ತೊಂದೆಡೆ ಇದು ರಾಜಕೀಯ ಸಂಘರ್ಷಕ್ಕೂ ಕೂಡ ಕಾರಣವಾಗ್ತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಬಿಜೆಪಿಯ ರಾಜ್ಯ ನಾಯಕರು ಜೊತೆಗೆ ರಾಜ್ಯ ಕಾಂಗ್ರೆಸ್ನ ನಾಯಕರ ನಡುವೆ ಇದು ವಾಕ್ಸಮರಕ್ಕೆ ಕಾರಣ ಆಗ್ತಾ ಇದೆ. ಹೀಗಾಗಿ ಇದು ಮತ್ತೊಂದು ರಾಜಕೀಯ ತಿರುವನ್ನು ಪಡೆದುಕೊಳ್ಳೋದಕ್ಕಿಂತ ಮುಂಚೆನೇ ಈ ವಿಚಾರದಲ್ಲಿ ಏನಾಗಿತ್ತು ಅನ್ನುವಂಥದ್ದು ಈಗ ಬೆಳಕಿಗೆ ಬಂದಿದೆ. ಮಹಿಳೆ ತಾನೇ ಬಟ್ಟೆ ಬಿಚ್ಕೊಂಡಿರುವಂತಹ ವಿಚಾರ ಈಗ ಬೆಳಕಿಗೆ ಬಂದಿದೆ. ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಮಹಿಳೆ ಮಾಡಿದ್ದಂತಹ ಆರೋಪ ಸುಳ್ಳು ಅಂತ ಈಗ ಗೊತ್ತಾಗ್ತಾ ಇದೆ. ತಾನೇ ಬಟ್ಟೆ ಬಿಚ್ಚಿ ತಾನೇ ವಿವಸ್ತ್ರಗೊಂಡು ಪೊಲೀಸರ ಮೇಲೆ ಅವರು ಆರೋಪ ಮಾಡಿರುವಂಥದ್ದು ಈಗ ಗೊತ್ತಾಗ್ತಾ ಇದೆ. ಅಂದರೆ ಎಂತಹ ಹೇಯ ಕೃತ್ಯ ಅನ್ನುವಂತಹ ಒಂದು ಆಕ್ರೋಶ ಎಲ್ರಿಗೂ ಕೂಡ ಕಾಡ್ತಾ ಇತ್ತು. ಪೊಲೀಸ್ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ಕೂಡ ಹೆಚ್ಚಳವಾಗ್ತಾ ಇತ್ತು. ಆದರೆ ಮಹಿಳೆ ಇಂಥದ್ದೊಂದು ಹೈ ಡ್ರಾಮಾ ಮಾಡಿರುವಂಥದ್ದು ಈಗ ಬೆಳಕಿಗೆ ಬರ್ತಾ ಇದೆ. ಒಂದು ವೇಳೆ ಕ್ಯಾಮರಾ ಇಲ್ಲದೆ ಇದ್ದರೆ ಅಥವಾ ಮೊಬೈಲ್ನಲ್ಲಿ ಯಾರೂ ರೆಕಾರ್ಡ್ ಮಾಡ್ತಾ ಇರದೇ ಇದ್ದಿದ್ರೆ ಆಗ ಇದು ಸಹಜವಾಗಿ ಕಠಿಣವಾಗ್ತಾ ಇತ್ತು. ಏನಾಗಿತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇರಲಿಲ್ಲ. ಇನ್ನು ಪೊಲೀಸರು ಕೂಡ ಒಂದು ವಿಡಿಯೋ ರಿಲೀಸ್ ಮಾಡಿದ್ರು. ಅದರಲ್ಲೂ ಕೂಡ ಮಹಿಳಾ ಪೊಲೀಸ್ ಅಧಿಕಾರಿಗಳಿಗೆ ಕಚ್ಚುತ್ತಾ ಇರುವಂತಹ ಒಂದು ವಿಡಿಯೋ ರೆಕಾರ್ಡ್ ಆಗಿತ್ತು. ಮಹಿಳಾ ಪೊಲೀಸ್ ಅಧಿಕಾರಿಗಳನ್ನು ಕಚ್ಚಿ ತಾನೇ ಬಟ್ಟೆ ಬಿಚ್ಚಿಕೊಂಡು ಅದಾದ ನಂತರ ಪೊಲೀಸ್ ಅಧಿಕಾರಿಗಳ ಮೇಲೆ ಗಂಭೀರ ಆರೋಪವನ್ನು ಕೂಡ ಮಾಡಿದರು. ಆದರೆ ಈಗ ಈ ವಿಚಾರ ಸುಳ್ಳು ಅನ್ನುವಂಥದ್ದು ಒಂದು ರೀತಿ ಸ್ಪಷ್ಟವಾಗ್ತಾ ಇದೆ. ಹೀಗಾಗಿ ಏನಾಯಿತು ಅನ್ನುವಂಥದ್ದು ಕೂಡ ತನಿಖೆ ಆಗಬೇಕಾಗತ್ತೆ. ಯಾಕಂದರೆ ಇದು ಮಹಿಳೆಯರ ಘನತೆಗೆ ಸಂಬಂಧಿಸಿದಂತಹ ವಿಚಾರ ಒಂದು ಕಡೆ ಆದರೆ, ಮತ್ತೊಂದೆಡೆ ಇದನ್ನೇ ಅಸ್ತ್ರವಾಗಿ ಮಾಡ್ಕೊಳ್ಳೋದಕ್ಕೆ ಆ ಮಹಿಳೆ ಏನಾದರೂ ಪ್ರಯತ್ನ ಪಟ್ರಾ? ಯಾಕಂದರೆ ಒಂದು ವೇಳೆ ಹಾಗೆ ಮಾಡಿದ್ದೇ ಆದರೆ ಯಾರು ನಿಜವಾಗಿ ಇದರಲ್ಲಿ ಈ ರೀತಿಯಾದಂತಹ ಕೆಲವೊಂದು ಘಟನೆಗಳಲ್ಲಿ ದೌರ್ಜನ್ಯಕ್ಕೆ ಒಳಗಾಗುವಂತಹ ಘಟನೆಗಳಲ್ಲಿ ನಿಜವಾದ ಪೀಡಿತರಿರ್ತಾರೆ, ಅಂಥವರು ಹಾಗೂ ಸಮಾಜ ತಲೆ ತಗ್ಗಿಸುವಂತಹ ಘಟನೆ ಇದು. ಹೀಗಾಗಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾಗಿ ತನಿಖೆ ಕೂಡ ಆಗಬೇಕಾಗತ್ತೆ. ಯಾರ್ಯಾರ ಮೊಬೈಲ್ಗಳಲ್ಲಿ ವಿಡಿಯೋ ರೆಕಾರ್ಡ್ ಆಗಿದ್ದಾವೆ, ಸ್ಥಳದಲ್ಲಿ ಇದ್ದವರು ಯಾರ್ಯಾರು ರೆಕಾರ್ಡ್ ಮಾಡ್ಕೊಳ್ತಾ ಇದ್ದರು, ಸ್ಥಳದಲ್ಲಿ ಯಾರ್ಯಾರು ಇದ್ದರು, ಅವರಿಂದಲೂ ಕೂಡ ಮಾಹಿತಿ ಪಡೆದುಕೊಳ್ಳಬೇಕಾಗುತ್ತೆ.
ಆದರೆ ಸದ್ಯದ ಮಟ್ಟಿಗೆ ಈಗ ಒಂದು ವಿಡಿಯೋ ರೆಕಾರ್ಡ್ ಆಗಿರುವಂಥದ್ದು TV5 ಕನ್ನಡದಲ್ಲಿ ನೋಡ್ತಾ ಇದ್ದೀರಿ ನೀವು. ನೋಡಿ, ಸುಜಾತ ಎಂಬವರು BJP ಕಾರ್ಯಕರ್ತ ಏನಿದ್ದಾರೆ ಅವರು ತಾವೇ ತಮ್ಮ ಬಟ್ಟೆಯನ್ನು ಬಿಚ್ಚಿ ಪೊಲೀಸ್ ಅಧಿಕಾರಿಗಳ ಮೇಲೆ ಆರೋಪ ಮಾಡಿದ್ದಾರೆ ಅನ್ನುವಂಥದ್ದು ಈಗ ಸ್ಪಷ್ಟವಾಗ್ತಾ ಇದೆ. ಹೀಗಾಗಿ ಈವರೆಗೆ ಮಹಿಳೆ ಮಾಡಿದ್ದಂತಹ ಆರೋಪಗಳು, ಆ ಆರೋಪಗಳ ಬಗ್ಗೆ ಸಾಕಷ್ಟು ಅನುಮಾನಗಳು ಹುಟ್ಟುಕೊಳ್ತಾ ಇದೆ. ಮಹಿಳೆ ಮಾಡಿರುವಂತಹ ಆರೋಪಗಳು ಸತ್ಯಕ್ಕೆ ದೂರವಾದದ್ದು ಅನ್ನುವಂತಹ ಮಾತುಗಳು ಈಗ ಕೇಳಿಬರ್ತಾ ಇದೆ. ಹೀಗಾಗಿ ಪೊಲೀಸ್ ಅಧಿಕಾರಿಗಳು ಬ್ಲ್ಯಾಕ್ ಮೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದೆಡೆ ಪೊಲೀಸರನ್ನು ಕಚ್ಚಿರುವಂತಹ ವಿಚಾರ, ಅವರು ಅರೆಸ್ಟ್ ಮಾಡೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ವಿಚಾರ, ಈ ರೀತಿ ಸಾಕಷ್ಟು ಸೆಕ್ಷನ್ಗಳು ಕೂಡ ಬರುತ್ತೆ. ಅದನ್ನು ಕೂಡ ಹಾಕುವಂತಹ ಸಾಧ್ಯತೆ ಒಂದು ಕಡೆ ಇರುತ್ತೆ. ಆದರೆ ಇದು ರಾಜಕೀಯ ಸಂಘರ್ಷಕ್ಕೆ ಕಾರಣ ಆಗ್ತಾ ಇರೋದ್ರಿಂದಾಗಿ ವಿಪಕ್ಷ ಈ ವಿಚಾರವಾಗಿ ಪ್ರತಿಭಟನೆ ಮಾಡೋ ಸಾಧ್ಯತೆಗಳು ದಟ್ಟವಾಗಿ ಗೋಚರಿಸ್ತಾ ಇದೆ. ಇದು ಒಂದು ಕಡೆ ಆದರೆ, ಈಗ ಮಹಿಳಾ ಆಯೋಗ ಕೂಡ ಮಧ್ಯಪ್ರವೇಶ ಮಾಡ್ತಾ ಇದೆ. ಮಹಿಳಾ ಆಯೋಗದ ಅಧ್ಯಕ್ಷರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಿದ್ದಾರೆ ಕೂಡ. ಮತ್ತೊಂದೆಡೆ